ಹಾಯ್ ಎಲ್ರಿಗೂ ನಮಸ್ಕಾರಗಳು. ನೋಡಿ, ಮನುಷ್ಯನ ಮನಸ್ಸು ಎಷ್ಟು ನಿಗೂಢ ಅಲ್ವ. ಆದರೆ ಅದಕ್ಕಿಂತ ಆಚೆಗಿನ ನಿಗೂಢ ಅಂದರೆ ಈ ಸಾವು ಅನ್ನೋದು. ಈ ಸಾವು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಬಂದಾಗ ಅದನ್ನು ನಾವು ಸ್ವೀಕರಿಸುವ ರೀತಿ, ಆ ಸಮಯದಲ್ಲಿ ನಮಗೆ ಸಹನೆ, ತಾಳ್ಮೆ, ಯಾವ ಶಕ್ತಿ ಅದು ನಮಗೆ ನೀಡುತ್ತೋ ಗೊತ್ತಿಲ್ಲ. ಇದು ಎಲ್ರಿಗೂ ಇದರ ಅನುಭವ ಆಗಿರ್ಬೋದು. ಸಾವಿನ ಅನುಭವ ಇಲ್ಲದವರು ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಅದರಲ್ಲೂ ನಮ್ಮ ಕುಟುಂಬದವರು, ಮನೆಯವರು, ಆತ್ಮೀಯರೆಲ್ಲ ಸತ್ತಾಗ ಅದಕ್ಕೆ ಒಂದು ಪ್ಲೇಸ್ಮೆಂಟ್ ಅಂತಲೇ ಇರೋದಿಲ್ಲ ನೋಡಿ. ಹೇಳ್ಬೋದು, ಕಾಲ ಎಲ್ಲವನ್ನು ಮರೆಸುತ್ತೆ, ಕಾಲ ಬರ್ತಾ ಬರ್ತಾ ಎಲ್ಲ ನೋವನ್ನು ಮರೆಸುತ್ತೆ. ನಿಜ ಇರ್ಬೋದೇನೋ ಗೊತ್ತಿಲ್ಲ ನನಗಂತೂ ಅದು ಎಷ್ಟೇ ಕಾಲವಾದರೂ ನನ್ನ ತಂದೆ ತಾಯಿಯಾಗಲಿ, ತಮ್ಮನಾಗಲಿ, ಇವತ್ತಿಗೆ ನನಗೆ ಆ ದುಃಖ ಹೋಗಿಲ್ಲ. ನಿರಂತರವಾಗಿ ಅವರು ಹೋದ ದಿನದಷ್ಟೇ ದುಃಖ ಇದೆ. ಆದರೆ ಕಾಲ ಎಲ್ಲವನ್ನು ಮರೆಸಿದ್ರೂ ಆ ಒಂದು ಖಾಲಿತನ ಇದೆ ಅಲ್ವ. ಒಬ್ಬರು ಬಿಟ್ಟು ಹೋದಾಗ ಆ ಖಾಲಿತನ ಇರುತ್ತೆ. ಅವರು ಇರುವಾಗ ನಮ್ಮ ಮಧ್ಯೆ ಜಗಳಗಳು ಅದು ಇದೆಲ್ಲ ನಡೆದ್ರು, ಅವರು ಹೋದಾಗ ಒಂದು ಖಾಲಿತನ ಇದೆ ಅಲ್ವ, ಅದನ್ನು ಖಂಡಿತವಾಗಿ ಒಂದು ನಮ್ಮ ಜೀವನದ ಕೊನೆವರೆಗೆ ಅದನ್ನು ತುಂಬಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕಾಲ ಮರೆಸ್ತಾ ಇರ್ಬೋದು, ನೋವನ್ನು ಕಡಿಮೆ ಮಾಡ್ಬೋದು, ನಾವು ಸಾವನ್ನು ಒಪ್ಕೊಳ್ಬೋದು. ಆದರೆ ಆ ಖಾಲಿತನವನ್ನು ಖಂಡಿತವಾಗಿ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಸಾವು ಸತ್ಯ, ಅದನ್ನು ಒಪ್ಪಿಕೊಳ್ಳೋದು ಬಹಳ ಕಷ್ಟ ಅಲ್ವ. ಇಲ್ಲಿ ಈಗ ನಾವು ತಗೊಂಡಿರೋ ವಿಷಯ ಇವತ್ತು ನಿನ್ನೆ ಸಂಜೆ ಕಾಲವಾಗಿರುವಂಥ ನಮ್ಮ ಖ್ಯಾತ ನಿರ್ದೇಶಕ, ನಿರ್ಮಾಪಕ, ಸಂಭಾಷಣೆಗಾರ, ಕಥೆ ಚಿತ್ರಕಾರ, ಹಾಗೆ ಬರಹಗಾರ, ಎಲ್ಲರಲ್ಲೂ ಖ್ಯಾತಿಯಾಗಿರುವ ಜೋಸಮ್ಮಯ್ಯನವರ ವಿಷಯಕ್ಕೆ ಇವತ್ತು ಬರೋಣ. ಯಾಕೆಂದರೆ ಅವರು 80ನೇ ವಯಸ್ಸಲ್ಲಿ ಕೂಡ ಚಿರ ಯುವಕನಂತ ಇದ್ರಲ್ವ, ಎಲ್ರಿಗೂ ಗೊತ್ತು. ಅವ್ರಿಗೆ ಯಾರು ಆಶ್ಚರ್ಯ ಆಯಿತು ನನಗೆ, ಅವ್ರಿಗೆ 80 ವಯಸ್ಸಾಗಿದೆಯಂತ. ಅಂದರೆ ಜೋಸಮ್ಮಯ್ಯನನ್ನುವ ಹೆಸರು ಕೇಳದ ಕನ್ನಡಿಗರು ಇರಲ್ಲ. ಮೊದಲು ನಾವು ಚಿಕ್ಕದಿರುವಾಗ ಸಿನಿಮಾ ನೋಡ್ತಾ ಇರುವಾಗ ಪರದೆಯಲ್ಲಿ ಪ್ರತಿಯೊಬ್ಬರ ಹೆಸರು ಬರೋದು, ನಿರ್ದೇಶಕರಿಂದ ಹಿಡಿದು ನಿರ್ಮಾಪಕರಿಂದ ಹಿಡಿದು ಸಣ್ಣ ಸಣ್ಣ ಕಲಾವಿದ, ಪುಟ್ಟ ಪುಟ್ಟ ಲೈಟ್ ಬಾಯ್ಸ್ಗಳ ಹೆಸರು ಕೂಡ ಅಂದಿನ ಪರದ ಮೇಲೆ ಬರ್ತಾಯಿತ್ತು. ಅಲ್ಲಿ ನಮಗೆ ಜೋಸಮ್ಮಯ್ಯನನ್ನೋ ಹೆಸರು ನನಗೆ ಇವಾಗಲೂ ಕೂಡ ನೆನಪಿದೆ. ಯಾಕಂದರೆ ಅವರು ಇವತ್ತು ನಿನ್ನೆಯಾಗಿ ಒಂದು ಚಿತ್ರರಂಗದಲ್ಲಿ ಇರುವವರೆಲ್ಲ ಅವರು ಸಾಮಾನ್ಯವಾಗಿ ಒಂದು 6 ದಶಕ ಅಂದರೆ 60 ವರ್ಷಗಳಿಂದ ಅವರು ಸಿನಿಮಾದಲ್ಲೇ ಇದ್ದರು. ಸಿನಿಮಾದಲ್ಲಿ ಈಗ ನಿನ್ನೆ ತನಕ ಕೂಡ ಸಿನಿಮಾ ರಂಗದಲ್ಲಿ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದರು. ಅವರು ಬರೇ ನಿರ್ಮಾಪಕರಲ್ಲ, ನಿರ್ದೇಶಕರಲ್ಲ, ಅವರು ನಟರಾಗಿ ತುಂಬ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಹಾಗೆ ಸಂಭಾಷಣೆಗಾರರು, ಚಿತ್ರಗಾರರು, ಅದರಲ್ಲಿ ಅವರಿಗೆ ನಮ್ಮ ವಿಷ್ಣು ಸರ್, ಶಂಕರ್ ನಾಗ್ ಸರ್ ಅಂದರೆ ಅವರ ಪಂಚಪ್ರಾಣ ಅಂತೆ. ವಿಷ್ಣು ಸರ್ನ ಹಾಕಿನೇ ಅವರು ಸುಮಾರು ಚಿತ್ರಗಳು ತೆಗೆದಿದ್ದಾರೆ. ಈಗ ವಿಷ್ಣು ಸರ್ಗೆ ಒಂದು ಅವರ ಹೆಸರು ಸಾಹಸ ಸಿಂಹ ಅಲ್ವ, ಅವರಿಗೆ ಆ ಹೆಸರು ಬರಲಿಕ್ಕೆ ಕಾರಣವೇ ನಮ್ಮ ಈ ಜೋಸಮ್ಮಯ್ಯನ ತೆಗೆದ ಚಿತ್ರನೇ ಸಾಹಸ ಸಿಂಹ. ಅದರಲ್ಲಿ ನಮ್ಮ ವಿಷ್ಣುವರ್ಧನಿಗೆ ಒಂದು ದೊಡ್ಡ ಹೆಸರೇ ಬಂತದ್ದು, ಇಟ್ಟ ಹೆಸರು ಕೂಡ ನಮ್ಮ ಜೋಸಮ್ಮಯ್ಯನೇ. ಹಾಗೆ ಅವರು ಬರೇ ಒಂದು ವಿಷ್ಣುವರ್ಧನ್ ಚಿತ್ರಕ್ಕೆ ನಿರ್ದೇಶಕರಲ್ಲದೆ ಅವರೆಲ್ಲ ಆತ್ಮೀಯ ಗೆಳೆಯರಾಗಿದ್ದರಂತೆ. ಹಾಗೆ ನಮ್ಮ ಜೋಸಮ್ಮಯ್ಯನವರು ಕೂಡ ಬಹಳ ಒಳ್ಳೆಯ ವ್ಯಕ್ತಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹಾಗಾಗಿ ನಿನ್ನೆ ನೋಡಿ ಒಂದು ಚಿತ್ರರಂಗದ ಒಂದು ಚಲನಚಿತ್ರ ಮಂಡಳಿಯಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿದ್ರು. ಆ ಏರ್ಪಡಿಸುವಾಗ ಅವರು ಕೂಡ ಬಂದಿದ್ದರಲ್ಲಿ ಭಾಷಣ ಮಾಡಿದ್ದಾರೆ. ಹೊಸ ತೀರ್ಪನ್ನು ಕೂಡ ಕೊಟ್ಟಿದ್ದಾರೆ ಅವರು. ಯಾಕಂದರೆ ಕಷ್ಟದಲ್ಲಿರುವವರಿಗೆ ನೆರವಾಗಲಿಕ್ಕೆ. ಅದಾದಮೇಲೆ ಅವರು ಸ್ವಲ್ಪ ಹೊತ್ತಲ್ಲಿ ಅವರಿಗೆ ಅಲ್ಲೇ ವಾಂತಿ ಥರ ಬಂತು. ಸೊ ಅವರು ಸ್ವಲ್ಪ ಎದ್ದು ವಾಶ್ರೂಮ್ಗೆ ಹೋಗಿದ್ದಾರೆ, ಅಲ್ಲೇ ಕುಸಿದು ಬಿದ್ದು ಮರಣ ಹೊಂದಿದ್ದಾರೆ. ಇದೇ ನೋಡಿ, ಮರಣ ಅನ್ನುವುದು ಇದನ್ನಲ್ವ ಮರಣ ಅಂತ ಅನ್ನೋದು. ಆದರೂ ಒಂದು ಮಾತಿದೆ ಅಲ್ವ, ಹಿರಿಯರು ಅಥವಾ ಒಂದು ಕಾವ್ಯದಲ್ಲಿ ಬಂದಂಥ ಒಂದು ಲೈನ್ಸ್ ಇದೆ, ಹೇಳಿ ಹೋಗಬಾರದೆ ಕಾರಣ. ಎಷ್ಟು ವಯಸ್ಸಾಗಿರಲಿ, ಈಗ ನಾನು ಹೇಳೋದು, ಈಗ ಅವರವರು ತುಂಬ ಜೀವನ ನಡೆಸಿದರು, ಒಳ್ಳೆಯ ಒಂದು ಆರೋಗ್ಯಕರವಾಗಿ ಸಂತೋಷವಾಗಿ ತುಂಬ ಜೀವನ. 80ರ ಹರೆ ಅಂದರೆ ಅದು ಒಳ್ಳೆಯ ಒಂದು ಜೀವನ. ಆದ್ರೂ ನೋಡಿ, ಹೇಳಿ ಹೋಗಬಾರದೆ ಕಾರಣ ಅಂತ ಇದೆ ಅಲ್ವ. ಯಾರೇ ಒಂದು ಮರಣ ಸಂಭವಿಸಲಿ, ಅದಕ್ಕಿಂತ ಮೊದಲು ಒಂದು 10-15 ನಿಮಿಷ ಏನಾದರೂ ಅವರ ಮನಸ್ಸಿನ ಒಳಗಡೆ ಸಾವಿರಾರು ವಿಷಯಗಳಿರುತ್ತಲ್ವ, ಅದನ್ನು ಯಾರಿಗಾದರೂ ಒಪ್ಪಿಸಿ ಅಥವಾ ಏನಾದರೂ ಮಾತಾಡಿ ಹೋದರೆ ಇನ್ನಷ್ಟು ಖುಷಿ. ಯಾಕೆಂದರೆ ಒಂದು ಈಗ ಕುಟುಂಬ, ಆತ್ಮೀಯರು, ಅವರ ಚಲನಚಿತ್ರ ಬಳಗದವರು ಎಲ್ಲರೂ ಇರುವಾಗ ಈ ರೀತಿ ಎಲ್ಲರ ಕಣ್ಣ ಮುಂದೆನೇ ಒಂದು ಸಾವು ಸಂಭವಿಸೋದಂದರೆ ಅದು ನಿನ್ನೆ ಬಹಳಷ್ಟು ಚಿತ್ರರಂಗದ ಎಲ್ಲರಿಗೂ ಕೂಡ ಬಹಳ ನೋವು ತಂದಂಥ ವಿಚಾರ. ಯಾಕಂದರೆ ಜೋಸಮ್ಮಯ್ಯನವರಿಗೆ ಯಾರೂ ಒಂದು ಶತ್ರುಗಳಿರಲಿಲ್ಲ, ಬರೀ ಮಿತ್ರರು ಮಾತ್ರ ಇದ್ರಂತೆ. ಆ ಥರ ಒಂದು ರೀತಿಯ ಸ್ವಭಾವಂತೆ ಅವರು. ಹಾಗೆ ನೋಡಿ, ಅವರು ಕನ್ನಡದ ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ, ಆಮೇಲೆ ನಿರ್ದೇಶನ ಕೂಡ ಮಾಡಿದ್ದಾರೆ.
ಅಷ್ಟೇ ಚೆನ್ನಾಗಿ ಅಭಿನಯ ಕೂಡ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಕನ್ನಡ ಚಿತ್ರರಂಗದ ಒಂದು ಬಳಗ ಇದೆ ಅಲ್ವಾ, ಅವರಿಗೆಲ್ಲರೂ ಕೂಡ ಆತ್ಮೀಯರಾಗಿದ್ದರು. ಅವರು ಮೊದಲು ಲೈಟ್ ಬಾಯ್, ಆಮೇಲೆ ಸಣ್ಣ ಸಣ್ಣ ಪುಟ್ಟ ಮೇಕಪ್ ಮ್ಯಾನಿಗೆ ಸಹಾಯ ಮಾಡೋದು, ಈ ಥರ ಕ್ಯಾಮ್ರಾಮ್ಯಾನ್ಗೆ ಸಹಾಯ ಮಾಡೋದು, ಇಂಥ ಸಣ್ಣ ಪುಟ್ಟ ಕೆಲಸಗಳಲ್ಲೆಲ್ಲ ಅವರು ತೊಡಗಿದ್ರಂತೆ ಮೊದಲು ಸಿನಿಮಾ ರಂಗಕ್ಕೆ ಬಂದಾಗ. ಯಾಕಂದರೆ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ಇವರು ಹುಟ್ಟಿರೋದು. ಆನಂತರ ಅಲ್ಲಿ ಓದು ಮುಗಿಸಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಸಣ್ಣ ಪುಟ್ಟ ಕೆಲಸ ಮಾಡಿ ನಂತರ ಈ ಖ್ಯಾತ ನಿರ್ದೇಶಕರು ಇದ್ದಾರೆ ಅಲ್ವಾ, RN ಜಯಗೋಪಾಲ್ ಮತ್ತು ನಮ್ಮ ರಾಜೇಂದ್ರ ಸಿಂಗ್ ಬಾಬು, ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಇವರ ಕೆಳಗಡೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದವರು. ಮಾಡಿದಂಥ ದಿಗ್ಗಜರು ಕೂಡ ಯಾರ ಹತ್ರ ಸಹಾಯ ತಗೊಂಡಿದ್ರು ಹೇಳಿ, ದಿಗ್ಗಜರ ಹತ್ರ ಸಹಾಯ ತಗೊಂಡಿದ್ರು ಇದು ಕಲೀಲಿಕ್ಕೋಸ್ಕರ. ಅನಂತರ ಇಲ್ಲಿ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ತೆಗೆದಿದ್ದು. ಫಸ್ಟ್ ಅವ್ರು ತೆಗೆದ ಸಿನಿಮಾಗಳೇ ರಜನಿಕಾಂತ್ ಮತ್ತು LV ಶಾರದವರನ್ನು ಹಾಕಿ ಮೊದಲಿನ ಸಿನಿಮಾ ಮಾಡಿದ್ದು. ನಂತರ ಅಲ್ಲಿ ಅವರು ಎಲ್ಲ ನಟರನ್ನು ಹಾಕಿ ಸಿನಿಮಾ ಮಾಡಿದರು. ಅದರಲ್ಲಿ ಹೆಚ್ಚಾಗಿ ವಿಷ್ಣುವರ್ಧನ್ ಸರ್ನ ಹಾಕಿ ಸಿನಿಮಾ ಮಾಡಿದರು. ಅಷ್ಟು ಅವರು ಬರೀ ಚಿತ್ರರಂಗದ ವಿಷಯದಲ್ಲಿ ಆತ್ಮೀಯರಾಗಿಲ್ಲ, ಇವರು ಭಾವನಾತ್ಮಕವಾಗಿ ಈ ಶಂಕರ್ ನಾಗ್ ಜೋಸಮೇನ್ ಮತ್ತು ವಿಷ್ಣುವರ್ಧನ್ ಅವರು ಬಹಳ ಅದ್ಭುತ ಗೆಳೆಯರಾಗಿದ್ದರಂತೆ. ವಿಷ್ಣುವರ್ಧನ್ಗೂ ಸಹ ನಮ್ಮ ಜೋಸಮೇನ್ ಅಂದರೆ ಅವರ ಸಿನಿಮಾದಲ್ಲಿ ನಟಿಸೋದು, ಆಮೇಲೆ ಅವರ ಜೊತೆ ಗೆಳೆತನ ಎಲ್ಲ ಬಹಳ ಇಷ್ಟವಾಗಿತ್ತು ಅವರಿಗೆ. ಅದಲ್ಲದೆ ಇವರು ಹೆಚ್ಚಾಗಿ ಆ್ಯಕ್ಷನ್ ಸಿನಿಮಾಗಳನ್ನೇ ತೆಗಿತಾ ಇದ್ದಿದ್ದು. ಇವರ ಸಿನಿಮಾಗಳಲ್ಲಿ ಕಥೆನೂ ಇತ್ತು, ಫೈಟಿಂಗ್ ಇತ್ತು, ಒಳ್ಳೆ ಟೈಟಲ್ ಇತ್ತು, ಆವತ್ತಿನ ಕಾಲಕ್ಕೆ ಚೆನ್ನಾಗಿ ಓಡ್ತಾನೂ ಇತ್ತು. ಹಾಗಾಗಿ ಇವರು ಯಾರೂ ಎಂದಿಗೂ ಮರೆಯುವಂಥ ಹೆಸರೇ ಅಲ್ಲ ನಮ್ಮ ಜೋಸಮೇನ್ ಅವ್ರದ್ದು. ನಟನಾಗಿ ತುಂಬ ಸಿನಿಮಾದಲ್ಲಿ ಮಾಡಿದ್ದಾರೆ ಅವರು. ಸ್ನೇಹಿತರ ಸವಾಲ್, ಪ್ರೇಮ ಜ್ಯೋತಿ, ಸ್ನೇಹದ ಕಡಲಲ್ಲಿ, ಟೈಮ್ ಬಾಂಬ್, ದಿ ಕಿಲ್ಲರ್, ಮೈಸೂರು ಹುಲಿ, ವಿಜಯದಶಮಿ, ಅಣ್ಣ ತಂಗಿ, ಗಣೇಶ, ಏಕದಂತ, ಪರೋಡಿ, ನಂದ, ಹೋಗಿ ಬಾ ಮಗಳೇ, ಹೀಗೆ ಸುಮಾರು ಇಷ್ಟೇ ಅಲ್ಲ, ಸುಮಾರು ಚಿತ್ರದಲ್ಲಿ ಅಭಿನಯ ಮಾಡಿದ. ನಿರ್ದೇಶನಾಗಿ ಸಾಹಸ ಸಿಂಹ, ಕೆಸರಿನ ಕಮಲ, ಬಂಗಾರದ ಗುಡಿ, ಲಕ್ಷ್ಮೀ ನಿವಾಸ, ಸಹೋದರ ಸವಾಲ್, ನ್ಯಾಯ ದೇವತೆ, ನ್ಯಾಯ ಗೆದ್ದಿತು, ಆಮೇಲೆ ಪ್ರೇಮ ಜ್ಯೋತಿ ಅಂತೂ ಬಹಳ ಒಳ್ಳೆಯ ಸಿನಿಮಾ, ಎಲ್ಲವೂ ಒಳ್ಳೆಯದಿತ್ತು. ಅದರಲ್ಲಿ ಪ್ರೇಮ ಜ್ಯೋತಿ ತುಂಬ ಚೆನ್ನಾಗಿತ್ತು, ತುಂಬ ದುಃಖದ ಸಿನಿಮಾ ಅದು. ಅದರಲ್ಲಿ ವಿಷ್ಣುವರ್ಧನ್ ಮತ್ತು ನಳಿನಿಯವರು ಅಭಿನಯಿಸಿದ್ದು. ಒಡೆದ ಹಾಲು, ಆಮೇಲೆ ಅದಲ್ಲದೆ ನಿರ್ಮಾಣ ಕೂಡ ಮಾಡಿದ್ದಾರೆ ಮಹಾಪ್ರಚಂಡರು. ಅದು ಸಾಹಸ ಸಿಂಹ ನಿರ್ಮಾಣ, ನಿರ್ದೇಶನ ಎಲ್ಲ ಇವರದ್ದೇ. ಊರಿಗೆ ಉಪಕಾರಿ, ರಕ್ತ ತಿಲಕ, ಮಹಾಪುರುಷ, ಟೈಮ್ ಬಾಂಬ್ ಇದೆಲ್ಲ ಇವರ ನಿರ್ಮಾಣದ ಅಡಿಯಲ್ಲಿ ಬಂದಂಥ ಚಿತ್ರ. ಹಾಗಾಗಿ ಇವರು ಸದಾ ಒಂದು ಈ ಕನ್ನಡ ಚಲನಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದರು. ಯಾಕಂದರೆ ಅಲ್ಲಿ ಅವರು ಬರೇ ಒಂದು ನಿರ್ದೇಶನ ನಟನಾಗಿ ಮಾತ್ರ ಇರಲಿಲ್ಲಲ್ಲ, ಅಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಅವರು ನಿರ್ವಹಿಸ್ತಾಯಿದ್ರು. ಹಾಗಾಗಿ ಸದಾ ಅವರು ಬಹಳ ಚುರುಕಿನಿಂದ ಕೆಲಸ ಮಾಡ್ತಾಯಿದ್ರು. ಯಾರು ಹೇಳ್ತಾ ಇರಲಿಲ್ಲ ಅವರಿಗೆ 80 ವಯಸ್ಸಾಗಿದೆ ಅಂತ. 80 ವಯಸ್ಸಿನವರೆಗೆ ಸುಖವಾದ ಜೀವನ ನಡೆಸಿದರು. 60 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದರು. ಆದರೆ ನೋಡಿ, ಪೂರ್ತಿ ಜೀವನ ಇದೆ ಅಲ್ವಾ, ಅದು ಒಂಥರ ನಾವು ಹೇಗೆ ಬದುಕ್ತೀವೋ ಅನ್ನೋದ್ರ ಮೇಲೆ ಇದೆ ಅಲ್ವಾ. ಈಗ ಸಣ್ಣ ಜೀವನ ಆಗಲಿ, ದೊಡ್ಡ ಜೀವನ ಆಗಲಿ, ನಾವು ಎಷ್ಟು ಚೆನ್ನಾಗಿ ಬದುಕಿದ್ದೀವಿ, ನಾವು ಹಿಂದೆ ತಿರುಗಿ ನೋಡಿದಾಗ, ನಮ್ಮ ಜೀವನ ನೋಡಿದಾಗ ನಮಗೆ ಸಂತೋಷ ಆಗಬೇಕಾದ್ರೆ ಹಾಗೇ ಇದ್ದರು ನಮ್ಮ ಜೋಸಮ್ಮಯ್ಯನವರು. ಆದರೆ ಹೇಳಿದಾಗೆ ಹೇಳಿ ಹೋಗಬಾರದೇ ಕಾರಣ ಅನ್ನೋ ಒಂದು ರೀತಿಯಲ್ಲಿ ಎಲ್ಲರಿಗೆ ನಿನ್ನೆ ಅಲ್ಲಿ ಒಂದು ಚಲನಚಿತ್ರ ಮಂಡಳಿಯಲ್ಲಂತೂ ಬಹಳ ಸುಂದರರಾಜ್, ಜಯಮಾಲ ಎಲ್ರಿಗೂ ಅತೀವ ದುಃಖ ಆಗಿದೆ. ಯಾಕಂದರೆ ಒಂದು ಸೆಕೆಂಡಲ್ಲಿ ಯಾರಿಗೂ ಗೊತ್ತಿಲ್ಲ ಅವ್ರು ನೆಕ್ಸ್ಟ್ ಸೆಕೆಂಡ್ ಅವರು ಇಲ್ಲ ಅಂತ. ಇದನ್ನೇ ಅಲ್ವಾ ನಾವು ಸಾವು ಅಂತ ಹೇಳೋದು. ಸಾವು ಅಂದರೆ ಬೇರೆ ಅರ್ಥನೇ ಇಲ್ಲ ಇದಕ್ಕೆ. ಸಾವು ಅಂತ ಹೆಸರಿಟ್ಟಿರೋದು, ಅಥವಾ ಸಾವೇ ಮನುಷ್ಯನಿಗೆ ಇಲ್ಲ ಅಂದಿದ್ರೆ ಇನ್ನೂ ಕಷ್ಟ ಆಗ್ತಾಯಿತ್ತು. ಆದರೆ ಇದನ್ನು ನಾವು ಒಪ್ಕೊಳ್ಬೇಕಾದ ಸತ್ಯ. ಅದು ಹೇಗೆ ಒಪ್ಕೊಳ್ತೀವೋ ಅವರವರ ಭಾವನೆಗೆ ಬಿಟ್ಟಿರೋದು. ಆ ಸತ್ತ ವ್ಯಕ್ತಿಯ ಮೇಲಿರೋ ಪ್ರೀತಿ, ಅವರ ವಯಸ್ಸು, ಅವರು ನಮ್ಮೊಂದಿಗೆ ಕಳೆದ ರೀತಿ, ಅವರನ್ನು ಹೋದ ನಂತರದಲ್ಲಿ ನಮಗೆ ಬರುವ ಬದಲಾವಣೆ, ಕಷ್ಟಗಳು ಎಲ್ಲವೂ ಕೂಡ ಅದಕ್ಕೆ ಸಾವಿನ ಮೇಲೆ ಅವಲಂಬಿತ ಆಗಿರುತ್ತಲ್ವ. ಸಾವಿನ ನಂತರದಲ್ಲಿ ಇವರು ಮಾಡಿದ ಕೆಲಸಗಳೆಲ್ಲ ಶಾಶ್ವತವಾಗಿರುತ್ತೆ. ಈಗ ಒಂದು ಕನ್ನಡ ಚಲನಚಿತ್ರರಂಗ ಖಂಡಿತವಾಗಿ ಇವರನ್ನು ಯಾವತ್ತೂ ಮರೆಯಲ್ಲ. ಅಷ್ಟು ಸಾಧನೆ ಮಾಡಿದ್ದಾರೆ. ಇವರಿಗೆ ಪಂತಲು ಪ್ರಶಸ್ತಿ ಕೂಡ ಲಭಿಸಿದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಏನು ಸಾಧನೆ ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲರ ಜೊತೆ ಅವರು ಆತ್ಮೀಯರಾಗಿದ್ದರು. ಆದರೆ ಸಾವು ಮಾತ್ರ ಜೀವನದ ಕಠಿಣ ಸತ್ಯ ಅಲ್ವ, ಅದನ್ನು ನಾವು ಒಪ್ಕೊಳ್ಳೇಬೇಕು. ಎಷ್ಟೇ ನೋವಾದರೂ ಅದು ಬೇಡ ಅಂದರೆ ಬೇಕಾದ ಸಮಯದಲ್ಲಿ ಬಂದೇ ಬರುತ್ತೆ ಖಂಡಿತವಾಗಿ.
ಆದರೆ ಸಾವು ಅಂತಿಮ ಅಲ್ಲ. ಅಲ್ಲಿಂದ ನಮಗೆ ನಿಜವಾದ ನೆನಪುಗಳು ಆರಂಭ ಆಗೋದಲ್ವ. ಈಗ ಒಬ್ಬ ಮನುಷ್ಯ ಇರುವಾಗ ಅವನ ಬಗ್ಗೆ ನಾವು ಜಾಸ್ತಿ ನೆನಪು ಮಾಡಲ್ಲ, ಖಂಡಿತವಾಗಿ ಮಾಡಲ್ಲ. ಈಗ ಮಾತಾಡ್ತೀವಿ, ಹೋಗ್ತೀವಿ, ಅಲ್ಲಿ ನೋಡಿದ್ದೀವಿ, ಮಾತಾಡಿದ್ದೀವಿ, ಇದಷ್ಟು ನೆನಪಿರುತ್ತೆ. ಆದರೆ ಸಾವಿನ ನಂತರಲ್ಲಿ ಅವರ ನೆನಪು ಬಹಳ ನಮಗೆ ಇನ್ನಷ್ಟು ದಿನ ಪ್ರತಿ ಅವರೇ ನಮ್ಮ ನೆನಪಲ್ಲಿ ಇರ್ತಾರೆ. ಹಾಗೆ ಸಾವು ಅಂದರೆ ಒಂದು ನೆನಪನ್ನು ನೀಡುವ ಹೊಸ ರಹಸ್ಯ ಅದು ಸಾವು ಅಂದರೆ. ಅದಕ್ಕೆ ಬೇರೆ ಮಾತುಗಳೇ ಇಲ್ಲ. ಹಾಗೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಇವರ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗಲಿ. ಇವರ ಇಬ್ಬರು ಗಂಡು ಮಕ್ಕಳು ಕೂಡ ಸಿನಿಮಾ ರಂಗದಲ್ಲೇ ಇದ್ದಾರೆ. ಹಾಗಾಗಿ ಇದನ್ನು ಭರಿಸುವ ಶಕ್ತಿ ಚಲನಚಿತ್ರ ಮಂಡಳಿ ಹಾಗೂ ನಮ್ಮ ಒಂದು ಕನ್ನಡಿನ ಜನತೆಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೂ ಸಿಗಲಿ. ಇವತ್ತಿನ ನನ್ನ ವಿಡಿಯೋ ಇದಾಗಿತ್ತು. ಯಾಕೆಂದರೆ ನಮ್ಮ ಖ್ಯಾತ 60 ವರ್ಷ ಕನ್ನಡಕ್ಕಾಗಿ ದುಡಿದ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಒಂದು ಸಣ್ಣ ವಿಡಿಯೋ ಮಾಡಿಲ್ಲ ಅಂದ್ರೂ ಅದು ಬಹಳ ಕಮ್ಮಿ ಅಂತ ಅನ್ನಿಸುತ್ತೆ. ಹಾಗಾಗಿ ನಾನು ಲೈಕ್ ಕಮೆಂಟ್ಗಾಗಿ ಖಂಡಿತವಾಗಿ ವಿಡಿಯೋ ಮಾಡಿದ್ದಿಲ್ಲ. ನನಗೆ ಇವತ್ತಿಗೂ ನೆನಪಿದೆ. ನಾವೆಲ್ಲ ಕನ್ನಡ ಸಿನಿಮಾ ನೋಡಲಿಕ್ಕೆ ಹೋಗಿದ್ದು ಚಿಕ್ಕದಿರುವಾಗ. ಅಂದರೆ ನಾವು ಸ್ವಲ್ಪ ಬೆಳೆದು ನಿಂತ ಮೇಲೆ ಮಲಯಾಳ ಸಿನಿಮಾ ಜಾಸ್ತಿ ನೋಡಿದ್ದು. ಹಾಗಾಗಿ ನನಗೆ ಆ ಪದದ ಮೇಲೆ ಹೆಸರು ಓದೋ ಅಭ್ಯಾಸ ಎಲ್ಲ ಇತ್ತು. ಇವತ್ತು ನೆನಪಿದೆ, ಎಷ್ಟು ಹೊತ್ತು ಹೆಸರುಗಳು ಬರ್ತಾಯಿತ್ತು. ಪ್ರತಿಯೊಬ್ಬರು ಪುಟ್ಟ ಕಲಾವಿದರ ಹೆಸರು ಬರ್ತಾಯಿತ್ತು ಅಂದಿನ ಸಮಯದಲ್ಲಿ. ಇವರ ಹೆಸರುಗಳೆಲ್ಲ ದೊಡ್ಡದಾಗಿ ಬರ್ತಾಯಿತ್ತು, ಜೋಸಮ್ಮನ ಅವರ ಹೆಸರೆಲ್ಲ. ಯಾಕಂದರೆ ಇವರು ನಿರ್ಮಾಣ ನಿರ್ದೇಶನ ಎಲ್ಲ ಮಾಡ್ತಾಯಿದ್ರಲ್ವ. ಹಾಗಾಗಿ ಆ ನೆನಪಿದೆ. ಹಾಗೆ ಆ ನೆನಪಿಗೊಂದು ದೊಡ್ಡ ಸಲಾಂ. ಆಮೇಲೆ ಇವರ ಆತ್ಮಕ್ಕೆ ಮತ್ತೊಮ್ಮೆ ಚಿರಶಾಂತಿ ಕೋರ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಎಲ್ರಿಗೂ ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್.